ಎಲ್ಲ ನನ್ನ ಗ್ರಾಮಾಡಳಿತಾಧಿಕಾರಿ ಮಿತ್ರರೇ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಅಂತರ್ಜಲ ಯೋಜನೆಗಳ ಸಮೀಕ್ಷೆ ಗ್ರೌಂಡ್ ವಾಟರ್ ಸ್ಕೀಮ್ ಹೇಗೆ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಇವಾಗ ಈ ವಿಡಿಯೋದಲ್ಲಿ ಅದನ್ನು ಹೇಗೆ ಏನಾದರೂ ತಪ್ಪುಗಳಾಗಿದ್ದರೆ ಹೇಗೆ ಎಡಿಟ್ ಮಾಡ್ಕೋಬೋದು, ಆಮೇಲೆ ಹೇಗೆ ಅಪ್ಲೋಡ್ ಮಾಡಬೇಕು ಅದನ್ನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಮೀಕ್ಷೆ ಮಾಡಿರೋದಿಲ್ಲಿ ನಿಮ್ಮ ಡ್ರಾಫ್ಟ್ ಲಿಸ್ಟಲ್ಲಿ ಇರುತ್ತೆ, ನೋಡ್ಬೋದು. ಇಲ್ಲಿ ಇಂಟರ್ಫೇಸ್ ಕಾಣಿಸ್ತಾ ಇದೆ. ಡ್ರಾಫ್ಟ್ ಲಿಸ್ಟ್ ಕ್ಲಿಕ್ ಕೊಟ್ಟರೆ ನೀವು WBS, SWS, GWS ಅಂದರೆ ಗ್ರೌಂಡ್ ವಾಟರ್ ಸ್ಕೀಮ್ ಅಂತ ಅಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ಇಲ್ಲಿ ನೀವು ಎಡಿಟ್ ಮಾಡೋಕ್ಕೆ ಪೆನ್ಸಿಲ್ ಸಿಂಬಲ್ ಆಪ್ಷನ್ ಇರುತ್ತೆ. ನಾನು ಏನೇನು ಎಡಿಟ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ವಿವರವಾಗಿ. ಎಡಿಟ್ ಕೊಟ್ಟರೆ ಇಲ್ಲಿ ನೋಡ್ಬೋದು, ಎಲ್ಲ ನಿಮ್ಮ ಸಮೀಕ್ಷೆ ಮಾಡಿರೋದೆಲ್ಲ ಇರುತ್ತೆ. ಇದೆಲ್ಲ ಕಾಮನಾಗಿ ಎಲ್ಲ ಕರೆಕ್ಟ್ ಮಾಡಿರ್ತೀರ. ನೆಕ್ಸ್ಟ್ ಕೊಡ್ತೀನಿ. ಇದು ಹಿಂದಿನ ವಿಡಿಯೋದಲ್ಲಿ ವ್ಯಾಸ ನಾನು 2 ಹಾಕಿ 2, 3 ಹಾಕಿ ಅಂತ ಹೇಳಿದ್ದೆ. ಅದು ಸಾಮಾನ್ಯವಾಗಿ 5ರಿಂದ 6 ಮೀಟ್ರ್ 5ರಿಂದ 6 ಇರುತ್ತೆ ವ್ಯಾಸ. ನೀವು ಅದೊಂದು ಎಡಿಟ್ ಮಾಡ್ಕೊಳ್ಳಿ, N2B ಆಪ್ಷನ್ನು. ನೆಕ್ಸ್ಟು ಇಲ್ಲಿ ಮಾಮೂಲಿ ಕಾಸ್ಟ್ ಆಫ್ ಮಷಿನರೀಸ್ ಅಂತ ಇರುತ್ತೆ. ಮಷಿನರಿ ಅಂತ ಇದೆಯಲ್ಲ, ಅದು ನೀವು ಜಾಸ್ತಿನೂ ಮಾಡ್ಕೋಬೋದು. ಯಾಕಂದರೆ ಅದು ಮಷಿನರಿಗೆ ಮೋಟ್ರು, ಆಮೇಲೆ ಏನೋ ಪೈಪ್ಗಳು ಏನೋ ತೊಗೊಳಕ್ಕೆ ಎಲ್ಲ ವೆಚ್ಚ ಇರುತ್ತಲ್ಲ, ಅದನ್ನು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ಇದೆಲ್ಲ ಸೇಮ್ ಇರುತ್ತೆ, ಮೇಂಟೆನೆನ್ಸು ಅದೇ ಸ್ವಲ್ಪ ವೆಚ್ಚ ಎಲ್ಲ ನೋಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನ್ಯೂಸು ಇಲ್ಲೇನು ಎಡಿಟ್ ಇಲ್ಲ. ನೆಕ್ಸ್ಟು ಇಲ್ಲಿ 15 ಸಬ್ಮರ್ಸಿಬಲು, ಮೊದಲು ಟರ್ಬೈನ್ ಜೆಟ್ ಅಂತ ಹೇಳಿದ್ದೆ. ಅದು ಇವಾಗ ಆಲ್ಮೋಸ್ಟ್ ಎಲ್ಲರೂ ಸಬ್ಮರ್ಸಿಬಲ್ ಯೂಸ್ ಮಾಡ್ತಾರೆ. ಟರ್ಬೈನ್ ಜೆಟ್ ಎಲ್ಲಾದರೂ ಒಬ್ಬರು ಯೂಸ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಮ್ಯಾಕ್ಸಿಮಮ್ ಸಬ್ಮರ್ಸಿಬಲ್ಲು ಪಂಪ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಂಬರ್ ಆಫ್ ಡೇಸ್ ಪಂಪ್ ಆಪ್ರೇಟೆಡ್ ನೋಡ್ಬೋದು ನೀವು. ಖಾರೀಫ್ ಸೀಸನು, ರಬಿ ಸೀಸನು, ಪೆರಿನಿಯಲ್ಲು, ಅದರ್ ಡ್ಯೂರಿಂಗ್ ಸೀಸನ್ ಅಂತ. ಇವಾಗ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಖಾರೀಫ್ ಅಂದರೆ ಮಾಮೂಲಿ ಮಳೆಗಾಲದ ಬೆಳೆಗಳಂತ. ಮಳೆಗಾಲ ನಿಮಗೆ ಗೊತ್ತಾಗುತ್ತೆ. ಮಳೆಗಾಲ ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಯೂಸ್ ಆಗೋಲ್ಲ ಬೋರು, ಯಾಕಂದರೆ ಮಳೆ ಇರುತ್ತೆ ಆ ಟೈಮಲ್ಲಿ. ನೀವು ನೋಡಿಕೊಂಡು ರೈತರು ಕೇಳ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಡೇಸ್ ಹಾಕ್ಕೊಳ್ಳಿ ಅಲ್ಲಿ, ಅದು ಸ್ವಲ್ಪ ಕಡಿಮೆನೇ ಇರಲಿ. ಆಮೇಲೆ ರಾಬಿ ಸೀಸನು. ರಾಬಿ ಸೀಸನ್ ಅಂದರೆ ಚಳಿಗಾಲ ಸೀಸನ್ ಅಂತ. ಚಳಿಗಾಲದಲ್ಲಿ ಮಾಮೂಲಿ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ ಬೋರ್ವೆಲ್ಲು, ಅದನ್ನ ನೋಡ್ಕೊಂಡು ಹಾಕಿ. ಇನ್ನು ಪೆರಿನಿಯಲ್ ಅಂದರೆ ಸದಾಕಾಲ, ಅದೇನು ಸದಾಕಾಲ ಏನಿರಲ್ಲ ಬೋರು. ಡ್ಯೂರಿಂಗ್ ಅದರ್ ಸೀಸನ್ ಅಂದರೆ ಮಾಮೂಲಿ ಬೇಸಿಗೆ ಕಾಲ ಅಂತ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಬೋರು ರನ್ನಿಂಗಲ್ಲಿ ಇರುತ್ತೆ, ಹಂಗಾಗಿ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹೇಳಿದ್ನಲ್ಲ ಇವಾಗ ಖಾರೀಫ್ ಸೀಸನ್ ಅಂದರೆ ಮಳೆಗಾಲ ಸೀಸನ್ನು, ರಬಿ ಸೀಸನ್ ಅಂದರೆ ಚಳಿಗಾಲ ಸೀಸನ್ನು. ಅದು ನೋಡ್ಕೊಂಡು ನೀವು ಡೇಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಹಾಕಿದ್ನಲ್ಲ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಮೂಲಿ ಇಲ್ಲಿ ಅಲ್ಲಿ ಡೇಸ್ ಹಾಕಿದ ಮೇಲೆ ಇಲ್ಲಿ ಏನು ಅದು ಪಂಪು ಆಪ್ರೇಟೆಡ್ ಪರ್ ಡೇ ಅಂತ ಕೇಳುತ್ತಲ್ಲ, ಅದು ಮಾಮೂಲಿ ಖಾರೀಫ್ ಸೀಸನಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ ಬೋರು, ರಬಿ ಸೀಸನಲ್ಲಿ ಮಾಮೂಲಿ ಯೂಸ್ ಮಾಡ್ತಾರೆ. ಇನ್ನು ಅದರ್ ಸೀಸನಲ್ಲೂ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ ಬೇಸಿಗೆಯಲ್ಲೆಲ್ಲ. ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲೇನು ಎಡಿಟ್ ಮಾಡೋ ಅವಶ್ಯಕತೆನಿಲ್ಲ. ನೆಕ್ಸ್ಟು ಖಾರೀಫು ರಬಿ ಸೀಸನಲ್ಲಿ ಏನು ಎಕ್ಸ್ಟೆಂಟ್ ಇರುತ್ತೆ ಅದು ಸೇಮ್ ಹಾಕ್ಕೊಳ್ಳಿ. ಇನ್ನು ಅದರ್ ಸೀಸನಲ್ಲಿ ಮಾಮೂಲಿ ಬೇಸಿಗೆ ಕಾಲದಲ್ಲಿ ಏನು ಪೂರ್ತಿ ಯೂಸ್ ಮಾಡಲ್ಲ. ಸಾಮಾನ್ಯವಾಗಿ ತರಕಾರಿ ಅದು ಇದು ಬೆಳೆ ಹಾಕೋದಿದ್ರೆ ಯೂಸ್ ಮಾಡ್ತಾರೆ. ನೀವು ಅದು ನೋಡಿಕೊಂಡು ಎಕ್ಸ್ಟೆಂಟು ಅಂದಾಜಲ್ಲಿ ಹಾಕ್ಕೊಳ್ಳಿ. ಅದೇ ಸೇಮ್ ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ಇಷ್ಟು ಮಾಡಿ ಸೇವ್ ಕೊಟ್ಟರೆ ನಿಮ್ಮ ಎಡಿಟಿಂಗ್ ಪ್ರೊಸೆಸ್ ಮುಗಿಯುತ್ತೆ. ಏನೇ ಡೌಟ್ ಇದ್ದರೂ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೇವ್ ಕೊಡ್ತೀನಿ, ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ನೀವು ಇದನ್ನು ಅಪ್ಲೋಡ್ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪೆನ್ಸಿಲ್ ಸಿಂಬಲ್ ಪಕ್ಕದಲ್ಲಿ ಒಂದು ಕ್ಲೌಡ್ ಸಿಂಬಲ್ ಇದೆ, ಏರೋ ಮಾರ್ಕು ಬಾಣದ ಗುರುತೆಲ್ಲ ಇದೆ ನೋಡಿ. ಅದಕ್ಕೆ ಕ್ಲಿಕ್ ಕೊಟ್ಬಿಟ್ರೆ ಎಡಿಟ್ ಆಗುತ್ತೆ. ನೀವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಿಲ್ಲಿ. ಡಿಲೀಟ್ ಆಪ್ಷನ್ ಅನ್ನೋದು ಕ್ಲಿಕ್ ಕೊಟ್ಟರೆ ನೀವು ಮಾಡಿರೋ ಸಮೀಕ್ಷೆ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಆ ಎಡಿಟ್ ಪಕ್ಕದಲ್ಲಿ ಒಂದು ಸಿಂಬಲ್ ಇದೆ, ಅದು ಕ್ಲಿಕ್ ಕೊಟ್ಟರೆ ನಿಮ್ಮ ಮಾಡಿರೋ ಸಮೀಕ್ಷೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಸಿಂಕ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಈ ಥರ ಆದರೆ ನೀವು ಮಾಡಿರೋ ಸಮೀಕ್ಷೆ ಅಪ್ಲೋಡ್ ಆಗುತ್ತೆ.
ಈ ಥರ ಮಾಡಿಕೊಂಡು ನಿಮ್ಮ ಸಮೀಕ್ಷೆಯನ್ನು ಪೂರ್ಣಗೊಳಿಸ್ಕೊಳ್ಳಿ. ಧನ್ಯವಾದಗಳು.